Hello, my dear boys. Good morning. Good morning, sir. Don't cry, okay? Yes, Don't cry. My dear students, in my last class, we discussed about the Dr. B.R. Ambedkar's habit, is it not? And influence, is it not? And the Constitution of USA, Constitution of USA, America, is it? Today, let's know what about Dr. Ambedkar's information. So, the Mahatma Phule, in my last class, who influenced on Dr. B.R. Ambedkar? Mahatma Phule. The need as well as the feasibility of reform impressed itself on Baba Saheb's mind, and he decided to devote all its time and talents. See, time and talents. It is very important. You take any kind of work, you should spend time and talent. ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ಸಮಯ ಮತ್ತು ಜ್ಞಾನವನ್ನ ದಾರಿ ಎರಿಬೇಕು. ಆದರೆ ಯಾವ ಕೆಲಸಕ್ಕೆ ದಾರಿ ಎರಿತಿದೆ ಅನ್ನೋದು ಥಿಂಕ್ ಮಾಡಬೇಕು. ಇನ್ನು ಸಮಯ ಮತ್ತು ಜ್ಞಾನವನ್ನ ಇನ್ನೊಬ್ಬರಿಗೆ ಉಪಯೋಗ ಆಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ರೆ ನಿನ್ನ ಎಲ್ಲ ಸಮಯವನ್ನ ನಿನ್ನ ಎಲ್ಲ ಜ್ಞಾನವನ್ನ ದಾರಿ ಎರಿಬೇಕು. ನೀನು ಮಾಡ್ತಿರ್ತಕ್ಕಂಥ ಕೆಲಸ ಕೆಟ್ಟದಾಗಿದ್ರೆ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಬೇಕು. ಆ ಸಮಯನೂ ಆಗಬೇಡ, ನಿನ್ನ ಜ್ಞಾನವನ್ನು ವೇಸ್ಟ್ ಮಾಡಕ್ ಹೋಗ್ಬೇಡ ಅಂತ. ಸಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಟೈಮ್ ಅಂಡ್ ಟ್ಯಾಲೆಂಟ್. Time and talent. Talent means skill. ಕೌಶಲ್ಯ ಏನಂತಾರೆ ಇದನ್ನ? ಕೌಶಲ್ಯ, ಸ್ಕಿಲ್. ಅಂಬೇಡ್ಕರ್ ಡಿವೋಟ್ ಏನ್ ಮಾಡೋದನ್ನ? ಡಿವೋಟ್. ಡಿವೋಟ್ ಮೀನ್ಸ್ ಸರೆಂಡರ್. ಸರೆಂಡರ್ ಆಮೇಲೆ ಅರ್ಪಿಸು. ತ್ಯಾಗ ಅಲ್ಲ, ಅರ್ಪಣೆ. ಡಿವೋಟ್ ಅರ್ಪಣೆ. ಸ್ಪೆಂಡ್ ಏನಂತ ಇದಕ್ಕೆ? ಸ್ಪೆಂಡ್ ಖರ್ಚು ಮಾಡೋದು, ಕಳೆಯೋದು. ಸಮಯವನ್ನ ಕಳಿಬೇಕು. ಅದಕ್ಕೆ ಒಳ್ಳೆಯದಕ್ಕೆ. ಸಿ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ವೆರಿ important for all life. Keep it in your mind. Think about time and talent. See, my dear students, you are coming. You are coming morning 9:30 and 4:30. How much of time you spend in the class? Is it? And how much of knowledge you gain? Talent. Valuable time you spend, is it not? ಅತ್ಯಮೂಲ್ಯವಾದ ಸಮಯವನ್ನ ಕಳೆದಿದ್ರಲ್ಲ ಶಾಲೆಗೆ ಬಂದು. ಇಷ್ಟೊಂದು ಸಮಯವನ್ನ ಈ ಶಾಲೆಯಲ್ಲಿ ಕಳೆಯೋದು ಇದು ವೇಸ್ಟ್. ಇಟ್ ಇಸ್ ಎ ವೇಸ್ಟ್ ಆಫ್ ಟೈಮ್. ಯು ಡಿವೋಟ್. ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮ್ಮ ಎಲ್ಲಾ ಸಮಯವನ್ನ, ಇನ್ನು ಕೆಲವು ಮನೆಯಲ್ಲಿ ಫಾದರ್ ಕಾಯಿಲೆಯಲ್ಲಿ ಇರ್ಬೋದು, ತಾಯಿ ಕಾಯಿಲೆಯಲ್ಲಿ ಇರ್ಬೋದು, ಕಷ್ಟ ಇರ್ಬೋದು, ಅದನ್ನೆಲ್ಲ ತ್ಯಾಗ ಮಾಡಿದ್ದೀರಿ. ಸ್ಯಾಕ್ರಿಫೈಸ್ ದೋಸ್ ಆರ್ ಆಲ್ ವರ್ಕ್. ಇಲ್ಲಿ ಬಂದು ಕುತ್ಕೊಂಡಿದ್ದೀರಿ. ಹೌದಲ್ಲ? Why you are sitting in the class? This class is very important, sir. That is why my time and knowledge and talent devote for class, for my class. And yaar kutkontiralla? He is a student. He is a student. Sir, ನನ್ನ ಎಲ್ಲ ಸಮಯವನ್ನ, ನನ್ನ ಎಲ್ಲ ಕೌಶಲ್ಯವನ್ನ ಈ ತರಗತಿಗೆ ದಾರಿ ಎರೆದು ಕುತ್ಕೊಂಡಿದ್ದೀನಿ ಸರ್ ನಾನು ಅಂತ ಯಾರೊಬ್ಬ ವಿದ್ಯಾರ್ಥಿ ಕುತ್ಕೊಂಡಿರ್ತಾನಲ್ಲ, ಯಾರಾದ್ರೂ ಟೀಚರ್ ವೇಸ್ಟ್ ಮಾಡಿದ್ರೆ ಟೈಮು, ಯು ಕ್ಯಾನ್ ಸ್ಟ್ಯಾಂಡ್ ಅಪ್ ಅಂಡ್ ಆಸ್ಕ್ ಸರ್ ವೈ ಯು ಆರ್ ವೇಸ್ಟ್ ಯುವರ್ ಟೈಮ್. ಕ್ವಶನ್ ಮಾಡ್ತಾರೆ. ನಾನು ನನ್ನ ಅತ್ಯಮೂಲ್ಯವಾದ ಸಮಯವನ್ನ ಮತ್ತು ನನ್ನ ಜ್ಞಾನವನ್ನ, ಕೌಶಲ್ಯವನ್ನ ಕಲಿಯಕ್ಕೆ ಬಂದಿರೋದಿಲ್ಲಿ. ಐ ಆಮ್ ಕಮ್ ಇನ್ ದ ಕ್ಲಾಸ್ ಬಿಕಾಸ್ ಆಫ್ ಮೈ ಐ ಬಿಕಮ್ ಎ ಟ್ಯಾಲೆಂಟ್. ಸಮಯವನ್ನು ವ್ಯರ್ಥ ಮಾಡಿದ್ರೆ ನಮಗೆ
ಸಹಿಸೋದಕ್ಕೆ ಆಗೋದಿಲ್ಲ ಅಂತ ಯಾರು ಹೇಳೋದು ಇದನ್ನ? ಯಾರು ಆ ಥರ ಡಿವೋಟ್ ಮಾಡಿರ್ತಾರೆ ಅವರಿಗೆ ಮನಸ್ಸಿಗೆ ಆಗುತ್ತೆ. ಆ ಥರ ಯಾರು ಇರಲ್ವಾ? ಎನಿಥಿಂಗ್ ಏನೂ ಆಗಲ್ಲ ಅವರಿಗೆ. ಏನಾಗಲ್ಲ ಅವರಿಗೆ. ಯಾವಾಗ ನಾವು ಪಾಠ ಮಾಡೋ ಯಾವಾಗ ಅವ್ರ ಥಿಂಕಿಂಗು ಹಂಗೆ. ಬಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, that kind of not man. This man is all on time and talent devote for upliftment of women's and depressed classes. ಮಹಿಳೆಯರ ಏಳಿಗೆಗಾಗಿ ತನ್ನ ಎಲ್ಲ ಸಮಯವನ್ನ ಮತ್ತು ತನ್ನ ಕೌಶಲ್ಯವನ್ನ ವ್ಯಕ್ತ ಮಾಡಿದ್ರು, ಶ್ರಮಿಸಿದ್ರು, ಅರ್ಪಣೆಯನ್ನ ಮಾಡಿದ್ರು ಅಂತ. ವ್ಯಯಿಸಿದ್ರು ಅಂತ ವ್ಯಕ್ತ ಅಲ್ಲ, ಏನ್ ಮಾಡಿದ್ರು ಅದನ್ನ ವ್ಯಯಿಸಿದ್ರು ಅಂದ್ರೇನು? ಖರ್ಚು ಮಾಡಿದ್ರು ಅಂತ. So my dear students, devote all his time and talents for the amelioration of his underprivileged brethren. Amelioration means make something better. Write down. Amelioration. Pronounce ಮಾಡಿ. Amelioration. It is a very new word. Something better. Make something better. Whatever we do in 9th standard lesson is there. Whatever we do better. ನಾವು ಏನೇ ಮಾಡಿದ್ರು ಏನಾಗಿರ್ಬೇಕು? ಅದು ಬೆಟರ್ ಆಗಿರ್ಬೇಕು. Is it not, my dear? Okay. Newspapers started by him such as the Mokanaik, Vaishkrita Bharat and Samata were at once recognized as authentic voice of a depressed class. See, this is very important. Just not a give a speech. ಸುಮ್ಮನೆ ಮಾತಾಡಲಿಲ್ಲ ಅವ್ರು ಏನ್ ಮಾಡಿದ್ರು ಗೊತ್ತಾ? ಒಂದು ಧ್ವನಿಯನ್ನ ಕೊಟ್ಟರು. ಯಾರೋ ತುಳಿತಕ್ಕೆ ಒಳಗಾಗಿರ್ತಾರೆ, ಅವ್ರಿಗೆ ಧ್ವನಿ ಬೇಕಲ್ಲ. ನಾವು ಒಬ್ಬೊಬ್ಬರೇ ಮಾತಾಡಿದ್ರೆ ಯಾರು ಕೇಳಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ವಾಯ್ಸ್ ಬೇಕಲ್ಲ. ಅದಕ್ಕೆ ಏನ್ ಮಾಡಿದ್ರು? ಒಂದು ವೃತ್ತ ಪತ್ರಿಕೆಗಳನ್ನ ಸ್ಥಾಪನೆ ಮಾಡಿ. ನಿಮ್ಗೆ ಏನೇನು ಬೇಡಿಕೆಗಳಿದ್ದಾವೆ, ಏನು ಕೊಂದುಕೊರತೆಗಳಿವೆ, ಅದನ್ನ ಹೇಳಿದ್ರೆ ಅದನ್ನ ಏನ್ ಮಾಡ್ತಾವ್ರು? ನ್ಯೂಸ್ ಪೇಪರ್ ಅಲ್ಲಿ ಹಾಕ್ತಾ ಇದ್ರು. ಎಲ್ಲರೂ ಓದ್ತಿದ್ರು, ಜಾಗೃತಿಯನ್ನ ಮೂಡಿಸಿದ್ರು. ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ವಾಟ್ ಇಸ್ ದ ನೇಮ್ ಆಫ್ ದ ನ್ಯೂಸ್ ಪೇಪರ್ಸ್? Mukanaik. Write down. Newspapers. Established by Ambedkar. Mukanaik. ಬಹಿಷ್ಕೃತ ಭಾರತ್. ಬಹಿಷ್ಕೃತ ಭಾರತ್ and Samata. These are all three. ಇವೆಲ್ಲ ಏನಪ್ಪ ಅಂದ್ರೆ ವಾಯ್ಸ್, VOICE, voice of depressed class. ಧ್ವನಿ, ಇವೆಲ್ಲ ಧ್ವನಿಗಳು. These are all three newspapers are a voice. Voice of ಯಾರ ವಾಯ್ಸ್? ಅದು ದುರ್ಬಲ ವರ್ಗದವರ ವಾಯ್ಸ್ ಆಗಿತ್ತು ಅದು. Women's voice. So that is why the newspapers are very effective role, effective voice. ಮೈಕ್ ಹಾಕೊಂಡು ಜೋರಾಗಿ ಹೋಗಿದ್ರೆ ವಾಯ್ಸ್ ಅಲ್ಲ, ದಟ್ ಇಸ್ ನಾಟ್ ಎ ವಾಯ್ಸ್. ಲೌಡ್ ಆಗಿ ಕಿರಿಕಿದ್ ನಾಟ್ ಎ ವಾಯ್ಸ್. ಅರ್ಥ ಆಯ್ತಲ್ಲ? ವಾಯ್ಸ್ ಅಂದ್ರೆ ಏನು? ರೈಟಿಂಗ್ ಇಸ್ ಎ ಪವರ್ಫುಲ್ ವಾಯ್ಸ್. ಮೈ ಡಿಯರ್ ಸ್ಟೂಡೆಂಟ್, ವಿಚ್ ಇಸ್ ದ ಪವರ್ಫುಲ್ ವಾಯ್ಸ್? Writing is a powerful voice. That is why pen is mightier than sword. ಪೆನ್ನು ಕತ್ತಿಗಿನ್ನ ಹರಿತವಾದದ್ದು ಅಂತ ಹೇಳ್ತಾರೆ. ಪೆನ್ ಈಸ್ ಮೈಟರ್ ದೆನ್ ಸೋರ್ಡ್. ಈ ಪೆನ್ ಇದೆಯಲ್ಲ, ಇದು ಬಲವಾದ ಆಯುಧ.
ನೀವು ಏನಾದರೂ ಮಾಡ್ಬೇಕಾದ್ರೆ ಬರಿಬೇಕು. ಖಡ್ಗಕ್ಕಿಂತ ಹರಿತವಾದದ್ದು ಯಾವುದು? ಪೆನ್. ಬಹಳ ಜನ ಏನ್ ಮಾಡ್ತಾರೆ, ಚಾಕು ಇಟ್ಕೊಂಡ್ಬರ್ತಾರೆ. ನೋಡಿ, ನನ್ನ ಹತ್ರ ಚಾಕು ಇದೆ, ಎದುರಿಸ್ತಾರೆ. ಈಗ ಈಸ್ ಎ ಫೂಲ್. ಚಾಕು ತಗೊಂಡು ಯಾರು ಎದುರಿಸ್ತಾರೆ? ಅವನು ಫೂಲ್. ಎದುರಿಸದಿದ್ರೆ ಪೆನ್ ತಗೋಬೇಕು. ಸಿ, ಐ ಆಮ್ ರೈಟಿಂಗ್ ಅಬೌಟ್ ಯು. ನಿಮ್ ಬಗ್ಗೆ ಒಂದು ಬರೀತೀನಿ ನೋಡಂದ್ರೆ ದಟ್ ಈಸ್ ಎ ಪವರ್ಫುಲ್. ಬುದ್ಧಿವಂತ ಹೇಳ್ತಾನೆ, ವಿಚ್ ಈಸ್ ಯುವರ್ ಮೈಟರ್. ಹರಿತವಾದ ಆಯುಧ ಯಾವುದು ಬುದ್ಧಿವಂತನಿಗೆ? ದಡ್ಡ ನನ್ನ ಮಗ ಇರ್ತಾರೆ, ದಡ್ಡರು ಅವರೇನು? ಚಾಕು, ಖಡ್ಗ, ಇಷ್ಟು ಶುದ್ಧ ಖಡ್ಗ ತಗೊಂಡು ಸಿ, ಐ ಆಮ್ ಎ ಪವರ್ಫುಲ್ ಮ್ಯಾನ್. That is a fool man. He is a fool man. So that is what my dear Ambedkar established 3 newspaper. It is a powerful. Ambedkar ಏನು ಮಾಡಲಿಲ್ಲ, ಖಡ್ಗ ಮಚ್ಕಂತ ಬರಲಿಲ್ಲ, ಮಚ್ಕೊಂಡು ಬರಲಿಲ್ಲ, ಪೆನ್ ಹಿಡ್ಕೊಂಡು. Just to think, my dear boy. Is it? See how the powerful is. So that is a powerful voice. Mukha Nayak, Vaishruta Bharat, and Samata. How do you think? Prashna ಮಾಡಬೇಕು. Just to listen and go, no. You just to think about the pen. But pen ತಾನೇ ಬರೆಯೋದು. ಇದನ್ನು ಬರಿಬೇಕಾದ್ರೆ ಏನಿರ್ಬೇಕು? ಒಂದು ಪತ್ರಿಕೆಯನ್ನ ಬರಿಬೇಕಂದ್ರೆ ಶ್ರೀ ಅವರ ಜಗದ್ಗುರು ಶ್ರೀ ತಳಬಾಳು ಜಗದ್ಗುರು ಮಹಾಸ್ವಾಮಿ ಪ್ರತಿ ಗುರುವಾರ ಒಂದು ಬಿಸಿಲು ಬೆಳದಿಂಗಳು ಒಂದು ಪತ್ರಿಕೆಯನ್ನ ಬರೀತಾರೆ ನಮ್ಮ ಜಗದ್ಗುರುಗಳು. ಯೋಚನೆ ಮಾಡಿ, ಅವರು ಸಮಾಜದ ಅನೇಕ ಕೆಲಸ ಕಾರ್ಯಗಳನ್ನ ಒತ್ತಡಗಳಿದ್ದರೂ ರಾತ್ರಿ 2 ಆಗಲಿ 3 ಆಗಲಿ 4 ಆಗಲಿ ಆ ಲೇಖನವನ್ನು ಬರದೆ ಮಲಗೋದು. ಯಾಕೆ ಹೇಳಿ? ದ ಪೆನ್ ಈಸ್ ಮೈಟರ್ ದ್ಯಾನ್ ಸೋರ್ಸ್. ಅವರು ಬರವಣಿಗೆ ಬಹಳ ಮುಖ್ಯ ಅಂತೇಳಿ ಅವ್ರು ಬರೀತಕ್ಕಂಥ ವೃತ್ತಪತ್ರಿಕೆ ಇದೆ. ವಿಜಯ ಕರ್ನಾಟಕ ಓದ್ರಿ, ಅದ್ರಲ್ಲಿ ಬರುತ್ತೆ ಬಿಸಿಲು ಬೆಳದಿಂಗಳು. ಅವ್ರಿಗೆ ಏನು ಗೊತ್ತಿದೆ ಹೇಳ್ರಿ? ಯಾಕೆ ಹೇಳ್ರಿ? ಅವ್ರಿಗೆ ಯಾವ್ದ್ರಲ್ಲಿ ಹೆಚ್ಚು ಆಸಕ್ತಿ ಇದೆ? ಯಾಕೆ ಬರವಣಿಗೆ ಬರೀತಾರೆ? ವೈ? ಟೈಮ್ ಪಾಸ್? ಕೆಲಸ ಇಲ್ವಾ ಅವರಿಗೆ? ಸಮಾಜದ ಬಗ್ಗೆ ಅವ್ರು ಏನು ತಿಳ್ಕೊಂಡಿದ್ದಾರೆ, ಸಮಾಜಕ್ಕೆ ಏನು ತಿಳಿಸಬೇಕು, ಸಮಾಜದಲ್ಲಿ ಯಾವ ರೀತಿ ಜನಗಳು ಹೋಗ್ತಾ ಇದ್ದಾರೆ, ತಿದ್ದಬೇಕಲ್ಲ. ಹೆಂಗ್ ತಿದ್ದೋದು? ಎಲ್ಲರೂ ಕರೆಸಿ ಕತ್ತಿ ತೋರಿಸಿ, ನೀನು ಸರಿಯಾಗಿದ್ರೆ ಕತ್ತಿದ ಹೆಟ್ಬಿಡ್ತೀನಿ ಅಂತಾರೆ. ದಟ್ ಇಸ್ ನಾಟ್ ಎ ಗುಡ್. ಅದಕ್ಕೆ ಅವ್ರು ಏನ್ ಮಾಡ್ತಾರೆ? ಬರೀತಾರೆ. ಆ ಲೇಖನಗಳನ್ನ ಓದಿ ಪರಿವರ್ತನೆ. ದ ಪೀಪಲ್ಸ್ ರೀಡ್ ದ ಆರ್ಟಿಕಲ್ಸ್ ಅಂಡ್ ಚೇಂಜ್ ದೇರ್ ಮೈಂಡ್. ಹಾಗಾದ್ರೆ ಪವರ್ಫುಲ್ ಯಾವುದು? ಪೆನ್ ಅಂಡ್ ಪೇಪರ್. ಪೆನ್ ಅಂಡ್ ಪೇಪರ್ ಇಸ್ ಎ ಪವರ್ಫುಲ್. ಮೈ ಡಿಯರ್ ಸ್ಟೂಡೆಂಟ್ಸ್, ಯು ಆರ್ ಆಲ್ ದ ಸ್ಟೂಡೆಂಟ್ಸ್ ಹಿಯರ್. ನೀವೆಲ್ಲ ಸ್ಟೂಡೆಂಟ್ ಹೌದಲ್ಲ? ನಿಮ್ಮ ಬ್ಯಾಗ್ ಅಲ್ಲಿ ಇರೋದು ಏನದ? Your bag is a powerful bag. A student bag is powerful and respect, valuable. Now we use ಮಾಡ್ತೀವಿ ಆ ಬ್ಯಾಗ್ ಅನ್ನು. How do you use that bag? Just like a market bag. Market bag ತರ ಯೂಸ್ ಮಾಡ್ತೀವಿ. Just to think about your bag. ನಿಮ್ಮ ಯಾರಾದರೂ ನಿಮ್ಮ ಪುಸ್ತಕದ ಬ್ಯಾಗಿನ ಬಗ್ಗೆ ಯೋಚನೆ ಮಾಡಿದ್ದೀರಾ? ನೀವು ಹಾಕೊಂಡು ಹೋಗೋ ಬ್ಯಾಗ್ ಎಂಥದ್ದು? ಇಟ್ ಈಸ್ ಎ ಪವರ್ಫುಲ್ ವೆಪನ್ಸ್ ಇರೋದ್ರಲ್ಲಿ. ಅತ್ಯಂತ ಬಲಿಷ್ಠವಾದ ಆಯುಧಗಳು ನಿಮ್ಮ ಬ್ಯಾಗಲ್ಲಿದೆ. ಅದನ್ನ ಟಚ್ ಮಾಡಕ್ಕೆ ಏನಾಗಬೇಕು? ಹೆದರ್ಬೇಕು, ಗೌರವ ಕೊಡ್ಬೇಕು. ಜಸ್ಟ್ ಟು ಥಿಂಕ್ ಅಬೌಟ್ ಯುವರ್ ಬ್ಯಾಗ್. ಹೌ ಯು ಆರ್ ಯೂಸ್, ವೇರ್ ಯು ಆರ್ ಪುಟ್. ಎಲ್ಲಿ ಇಡ್ತೀರಿ, ಹೆಂಗ್ ಇಡ್ತೀರಿ, ಅದನ್ನ ಹೆಂಗ್ ಬಳಸ್ತೀರಿ, ಹೌ ಯು ಆರ್ ಯೂಸ್. ಇನ್ಮೇಲಿಂದ ಹೆಂಗ್ ಮಾಡಬೇಕು? ಯುವರ್ ಥಿಂಕಿಂಗ್ ಇಸ್ ಚೇಂಜ್ ಆಗಬೇಕಲ್ಲ. ಸೊ ಯುವರ್ ಬ್ಯಾಗ್ ಈಸ್ ಅ ಪವರ್ಫುಲ್, ರೆಸ್ಪೆಕ್ಟ್ಫುಲ್ ಟು ಚೇಂಜ್ ದ ಲೈಫ್ ಆಫ್ ಯು ಅಂಡ್ ಸೊಸೈಟಿ. ನಿನ್ನ ಈ ಬ್ಯಾಗು ನಿನ್ನನ್ನು ಪರಿವರ್ತನೆ ಮಾಡುತ್ತೆ, ಸಮಾಜವನ್ನ ಪರಿವರ್ತನೆ ಮಾಡುತ್ತೆ. ಜಸ್ಟ್ ಎ ಬ್ಯಾಗ್, ಜಸ್ಟ್ ಯುವರ್ ಬ್ಯಾಗ್. My dear students, don't change your views. Change your views.
about school bag. School Bag. Okay. Why I am saying it is a newspaper? Ambedkar established the newspaper. That is a great voice of the depressed people. Likewise, institutions set up by him, such as the Hitakalani Sabha and the Independent Labour Party of India. ಯಾವ ರೀತಿ ನ್ಯೂಸ್ ಪೇಪರ್ನ ಎಸ್ಟಾಬ್ಲಿಷ್ ಮಾಡಿದ್ರು, ಇನ್ಸ್ಟಿಟ್ಯೂಷನ್ ಸೆಟಪ್ ಮಾಡಿದ್ರು. ಇನ್ಸ್ಟಿಟ್ಯೂಷನ್ ರೈಟ್ ಡೌನ್. Institution. One is Hitakalini Sabha. Another one is Independent Labor Party. Independent Labour Party. Independent Labour Party of India. These are two institutions set up by Dr. B.R. Ambedkar, and it is a vehicles of change. Vehicles of change. ಸಮಾಜದ ಬದಲಾವಣೆ ಆಗೋದಕ್ಕೆ ಇದು ಬಹಳ ಸಹಕಾರಿ ಆಯಿತು. ಚೇಂಜ್ ಆಗಬೇಕಾದ್ರೆ ಸುಮ್ಮನೆ ಚೇಂಜ್ ಆಗಲ್ಲ, ಏನಾದರೂ ಒಂದು ಇನ್ಫ್ಲೂಯೆನ್ಸ್ ಆಗಬೇಕು. ದ ನ್ಯೂಸ್ ಪೇಪರ್ ಅಂಡ್ ಇನ್ಸ್ಟಿಟ್ಯೂಷನ್ಸ್ ಚೇಂಜ್ ದ ಮೈಂಡ್ ಆಫ್ ಪೀಪಲ್. ಮನಸ್ಸು ಪರಿವರ್ತನೆ ಆಗ್ಬೇಕಲ್ಲೇನ್ರಿ? ಆಗ್ಬೇಕಾ ಬೇಡ? ಸಿ ವಾಟ್ ಈಸ್ ದ ಮೈಂಡ್ ಆಫ್ ಯುವರ್ 7th ಸ್ಟ್ಯಾಂಡರ್ಡ್, ವಾಟ್ ಈಸ್ ದ ಮೈಂಡ್ ಆಫ್ 10th ಸ್ಟ್ಯಾಂಡರ್ಡ್? ಈಸ್ ದೇರ್ ಎನಿ ಚೇಂಜ್? ಬದಲಾವಣೆ ಆಗಿದೆಯಾ? ಬದಲಾವಣೆ ಜಗದ ನಿಯಮ. Changing life is a rule, it is a principle. ಬದಲಾವಣೆ ಆಗಿಲ್ಲ ಅಂದ್ರೆ ವೇಸ್ಟ್. ಲೈಫ್ ಈಸ್ ವೇಸ್ಟ್. ಬದಲಾವಣೆ ಹೆಂಗಾಗಬೇಕು? ಗುಡ್ ಚೇಂಜ್. ಏನಾಗಬೇಕು ಅದು? ಗುಡ್ ಚೇಂಜ್. ನಿನ್ನ ಬದಲಾವಣೆ ಸಮಾಜಕ್ಕೆ ಉಪಯೋಗ ಆಗಬೇಕು. ಸೋಷಿಯಲ್ ಯೂಸ್ಫುಲ್ ಪ್ರಾಡಕ್ಟ್. ಸೋಷಿಯಲ್ ಯೂಸ್ಫುಲ್ ಪ್ರಾಡಕ್ಟ್ ನಾವೆಲ್ಲ ಉತ್ಪಾದನೆ ಆಗಿದ್ದೀವಲ್ಲ, we are all product. Hello my dear student, listen carefully. We are all product. ನಾವೊಂದು ಉತ್ಪಾದನೆ ವಸ್ತುಗಳು ಅಂತ ಅನ್ಕೊಂಡ್ರೆ ಈ ಪ್ರಾಡಕ್ಟ್ ಏನಾಗಬೇಕು? ಯೂಸ್ಫುಲ್ ಆಗಬೇಕು. ಯಾರಿಗೆ? ಸೊಸೈಟಿ. ಸೋಷಿಯಲ್ ಯೂಸ್ಫುಲ್ ಪ್ರಾಡಕ್ಟ್. ನೀವೇನಾದ್ರೂ ಸೊಸೈಟಿಗೆ ಉಪಯೋಗ ಆಗಲಿಲ್ಲ ಅಂದ್ರೆ ಯು ಆರ್ ಎ ವೇಸ್ಟ್. You are waste. ನೀನು ಉಪಯೋಗ ಆದ್ರೆ ಯೂಸ್ಫುಲ್. ಬೇಡಿಕೆ ಬರುತ್ತೆ, ಡಿಮ್ಯಾಂಡ್. ನಾವೆಲ್ಲರೂ ಯಾವ್ದು ಕಡೆ ಟೀಚಿಂಗ್ ಯಾಕೆ ಕೊಡ್ತಾ ಇದೀವಿ ನಾವು? ವೈ ಆರ್ ಗಿವಿಂಗ್ ಟು ಟೀಚಿಂಗ್? ಯು ಆರ್ ಬಿಕಮ್ ಎ ಯೂಸ್ಫುಲ್ ಪ್ರಾಡಕ್ಟ್. ನೀವು ಸಮಾಜಕ್ಕೆ ಉಪಯೋಗ ಆಗಬೇಕು ಅಂತ ಟೀಚಿಂಗ್ ಮಾಡ್ತಿರೋದು. ಆದ್ರೂ ಮುಷ್ಟಿಕೊಪ್ಪ, ಆದ್ರೂ ಅನೇಕ ವ್ಯಕ್ತಿಗಳು ಸಮಾಜಕ್ಕೆ ವಿರುದ್ಧವಾಗಿ ನಡೀತಾ ಇದ್ದಾರೆ. ದಟ್ ಈಸ್ ಯೂಸ್ಲೆಸ್. ಅದಕ್ಕೆ ಏನಂತ ಕರೀತಾರೆ? ಆಂಟಿ ಸೋಷಿಯಲ್. ಏನಂತ ಕರೀತಾರೆ? ಆಂಟಿ ಸೋಷಿಯಲ್. ಕೀಪ್ ಇಟ್ ಇನ್ ಮೈಂಡ್. ಸೊ ದಿಸ್ ಇಸ್ ಎ ಡೇಂಜರ್ ಫಾರ್ ದ ಸೊಸೈಟಿ. ಡೇಂಜರ್ ಫಾರ್ ಸೊಸೈಟಿ. ಯುವರ್ ಪ್ರಾಡಕ್ಟ್ ಇಸ್ ನಾಟ್ ಗುಡ್. ಇದು ಒಳ್ಳೆ ಉತ್ಪಾದನೆ ಅಲ್ಲ. ತರಗತಿಯಲ್ಲಿ ಯಾರಾದ್ರೂ ಒಬ್ಬ ಡಿಸ್ಟರ್ಬ್ ಮಾಡ್ತಾ ಇದ್ರೆ ಈಸ್ ನಾಟ್ ಗುಡ್ ಕ್ಯಾರೆಕ್ಟರ್. Is it? Yes, sir. He is not a good product. ಇದು ಗುಡ್ ಪ್ರಾಡಕ್ಟ್ ಅಲ್ಲ, ಇದು ಒಳ್ಳೆ ಉತ್ಪಾದನೆ ಅಲ್ಲ, ಇದು ಸರಿಯಾಗಿ ಉತ್ಪಾದನೆ ಆಗಿಲ್ಲ. ಇಸ್ ಎ ಡ್ಯಾಮೇಜ್. ದಿಸ್ ಪ್ರಾಡಕ್ಟ್ ಇಸ್ ಡ್ಯಾಮೇಜ್. ಡ್ಯಾಮೇಜ್ ಪ್ರಾಡಕ್ಟ್ ಡಿಮ್ಯಾಂಡ್ ಇರುತ್ತೆ. ನಾವೆಲ್ಲ ಎದಕ್ಕೆ ಡಿಮ್ಯಾಂಡ್ ಮಾಡ್ತೀವಿ? ಒಳ್ಳೆ ಪ್ರಾಡಕ್ಟ್ ಇದ್ರೆ ನಾವು ಎಷ್ಟು ಕೊಡ್ತೀವಿ? ಎಷ್ಟಪ್ಪ ಬಹಳ ಚೆನ್ನಾಗಿದೆ ಅಂತ ಕೇಳ್ತೀವಿ. ಡ್ಯಾಮೇಜ್ ಆಗಿರೋದಕ್ಕೆ ಯಾರು ಕೊಡೋದಿಲ್ಲ. ಡ್ಯಾಮೇಜ್ ಆಗಿ ತೆಗೆದು ಬಿಸಾಕ್ತಾರೆ ಹೊರಗಡೆ. ಒಂದು ಟೊಮೆಟೊ ಎತ್ಕೊಂಡ್ರೆ ಟೊಮೆಟೊ ಡ್ಯಾಮೇಜ್ ಆಗಿದ್ರೆ ಎಲ್ಲವನ್ನೂ ಕೆಡಿಸುತ್ತದೆ ಟೊಮೆಟೊ. ಆ ಡ್ಯಾಮೇಜ್ ಆಗಿರೋ ಟೊಮೆಟೊ ಏನ್ ಮಾಡ್ತೀವಿ ನಾವು? ಬಿಸಾಕ್ತೀವಿ. ಇಲ್ಲಾಂದ್ರೆ ಏನಾಗುತ್ತದೆ? ಎಲ್ಲರನ್ನೂ ಡ್ಯಾಮೇಜ್ ಮಾಡುತ್ತದೆ. ಇನ್ ದ ಸೇಮ್ ವೇ ಮೈ ಡಿಯರ್ ಸ್ಟೂಡೆಂಟ್ಸ್, ಎ ಗುಡ್ ಪ್ರಾಡಕ್ಟ್
ಕೆನಾಟ್ ಬಿ ಡ್ಯಾಮೇಜ್ ಟು ಅದರ್ಸ್. ಒಳ್ಳೆ ಪ್ರಾಡಕ್ಟು ಯಾರಿಗೂ ಕೆಡಿಸಲ್ಲ. ಈ ಡ್ಯಾಮೇಜ್ ಆಗಿರೋದು ಇಲ್ಲ. ಅದಕ್ಕೆ ಈ ಕ್ಲಾಸ್ ರೂಮಲ್ಲಿ ಟೀಚರ್ ಫೈಂಡ್ ಔಟ್ ದ ಡ್ಯಾಮೇಜ್ ಪ್ರಾಡಕ್ಟ್. ತರಗತಿಯಲ್ಲಿ ಡ್ಯಾಮೇಜ್ ಪ್ರಾಡಕ್ಟ್ ಯಾರು ಅಂತೇಳಿ ಸರ್ಚ್ ಮಾಡ್ತಾರೆ. ಅವ್ರನ್ನ ಹೆಂಗ್ ಮಾಡ್ತಾರೆ, ನಿಧಾನಕ್ಕೆ ಟೀಚ್ ಮಾಡ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇಟ್ ಈಸ್ ನಾಟ್ ಗುಡ್, ದಟ್ ಈಸ್ ನಾಟ್ ಬ್ಯಾಡ್ ಅಂತೇಳಿ ಅವ್ರನ್ನ ಏನ್ ಮಾಡ್ತೀವಿ, ನಾವು ಸರಿ ಮಾಡ್ತೀವಿ. ಮೈ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ಎ ಸೋಷಿಯಲ್ ಯೂಸ್ಫುಲ್ ಪ್ರಾಡಕ್ಟ್. ಅಂಬೇಡ್ಕರ್ ಅವರು ಅದನ್ನೇ ಮಾಡಿದ್ರು. ಅಂಬೇಡ್ಕರ್, ಮಹಾತ್ಮ ಫುಲೆ, ಗಾಂಧೀಜಿ, ಲಾರ್ಡ್ ಬಸವಣ್ಣ ಅವರೇನ್ ಮಾಡಿದ್ರು ಅಂದ್ರೆ ಸಮಾಜದಲ್ಲಿರುವ ವ್ಯಕ್ತಿಗಳನ್ನ ಏನ್ ಮಾಡಿದ್ರು, ಉಪಯೋಗ ಆಗ್ಬೇಕಲ್ಲ, ಆ ಉಪಯೋಗ ಆಗ್ಬೇಕಂತೇಳಿ ನಾವು ಏನ್ ಮಾಡಿದ್ರೆ ಇದನ್ನ ಲೆಸನ್ ಅನ್ನ ಇಟ್ಟಿದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಫ್ರಮ್ ದಿಸ್ ಟುಡೇ ವಿ ಆರ್ ಆಲ್ ಗಿವ್ ಅಪ್. ನಾವೆಲ್ಲ ಅದನ್ನ ಬಿಡಬೇಕು. ಏನ್ ಬಿಡಬೇಕು? ಸಮಾಜಕ್ಕೆ ಕೆಟ್ಟದಾಗ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಬಿಟ್ಬಿಡ್ಬೇಕು. ಯೋಚನೆನು ಹಾಗಾದ್ರೆ ಈ ಪಾಠಕ್ಕೆ ನಾವು ಕಲಿತಿದ್ದಕ್ಕೂ ಕೂಡ ಸಾಧ್ಯ. ಸೊ ಇನ್ ದಿಸ್ ಲೆಸನ್ ವಿ ಲರ್ನ್ ಅಬೌಟ್ we become a social useful product. Okay, my dear students? Okay, thank you.